ಸಮಾಧಾನವಾಗಿ ನಿಮ್ಮನ್ನ ನೋಡ್ಕೊಳ್ಳಿ. ಮತ್ತೆಲ್ಲಾದ್ರೂ ನಿಮ್ ಕಣ್ಣಿನ ದೃಷ್ಟಿನೇ ನಿಮಗ್ ತಾಗಬಹುದು. ಅಲ್ಲಿ ನೋಡಿ, ಮದುಮಗಳ ಮುಖ ಹೇಗ್ ಕೆಂಪಾಗ್ತಿದೆ ಅಂತ. ಸೋದರಿ ಪಾರ್ವತಿ, ಇದು ಮಹಾ ಸಂಯೋಗನೇ ಸರಿ. ಯಾವ ಮಹಾಶಿವರಾತ್ರಿ ದಿನ ನಿಮ್ಗೆ ಮತ್ತೆ ಮಹಾದೇವಂಗೆ ವಿವಾಹ ಆಗಿತ್ತೋ ಅದೇ ಪವಿತ್ರ ದಿನದಲ್ಲಿ ನಿಮಗೂ ಅವರಿಗೂ ಮತ್ತೆ ಮಿಲನ ಆಗ್ತಾ ಇದೆ. ಕೇವಲ ನನಗಷ್ಟೇ ಅಲ್ಲ, ನಿಮ್ಮ ಪತಿಯರೊಂದಿಗೆ ನಿಮ್ಮಿಬ್ಬರ ಮಿಲನ ಕೂಡ ಆಗುತ್ತೆ. ನನ್ನ ಮಹಾದೇವ ತಮ್ಮ ಮೂಲ ಸ್ವರೂಪಕ್ಕೆ ಬಂದಾಗ ಬ್ರಹ್ಮದೇವ ಮತ್ತೆ ನಾರಾಯಣ ಕೂಡ ಅವರ ಸ್ವರೂಪ ಪಡ್ಕೊಳ್ತಾರೆ ಅಲ್ವಾ? ಆಗ ನಮ್ಮ 3 ತ್ರಿದೇವಿಯರ ಮಿಲನ ಆಗುತ್ತೆ, ನಮ್ಮ ಪ್ರಿಯರ ಜೊತೆಗೆ. ಕೊನೆಗೂ ಇವತ್ತು ನಾವು ಪರಿಪೂರ್ಣ ಆಗೋ ಸಮಯ ಬಂದೇ ಬಿಡ್ತು. ಹೌದು, ಇವತ್ತು ಎಷ್ಟೋ ಕಾಲ ಆದ್ಮೇಲೆ ಎಲ್ಲ ಸರಿ ಹೋಗ್ತಾ ಇದೆ. ಬ್ರಹ್ಮಲೋಕ, ವೈಕುಂಠಲೋಕ ಮತ್ತೆ ಕೈಲಾಸ, 3 ಲೋಕದ ಬೆಳಕು ಮತ್ತೆ ಕಾಂತಿ ಮತ್ತೆ ನಮಗೆ ಸಿಗ್ತಾ ಇದೆ. ಇನ್ನು ಸ್ವಲ್ಪ ಸಮಯ ಅಷ್ಟೇ. ಬಾಲಶಿವ ಮಹಾ ಸ್ಮಶಾನದ ರೇಖೆಯನ್ನ ದಾಟ್ತಿದ್ದ ಹಾಗೆ ನಮ್ಮೆಲ್ಲರ ಪ್ರತೀಕ್ಷೆಯನ್ನು ಕೊನೆಯಾಗಿ ಹೋಗುತ್ತೆ. ಇನ್ನೇನು ಅವರು ಗಡಿ ರೇಖೆಯನ್ನ ದಾಟೋದ್ರಲ್ಲಿರ್ತಾರೆ. ಹರ ಹರ ಮಹಾದೇವ, 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 ಹರ ಹರ ಮಹಾದೇವ. ಪ್ರಭುಗಳು ಬರ್ತಿದ್ದಾರೆ ಋಷಭೃಂಗಿ, ನಮ್ಮ ಪ್ರಭುಗಳು ಬರ್ತಿದ್ದಾರೆ. ಪಾರ್ವತಿ ಪತಿ ಮಹಾದೇವನಿಗೆ ಜೈ. ಪ್ರಭು, ಮುಂದೆ ಹೋಗು ಶಿವ. ಯಾಕೆ ನಿಂತುಬಿಟ್ಟೆ? ಈ ಅಗ್ನಿಯಲ್ಲಿ ನಾನಿನ್ನ ಸುಡ್ತೀನಿ. ಇದೇ ಅಗ್ನಿಯಿಂದ ಆ ಬಾಲಶಿವನ ಸುಟ್ಟು ಹೋಗ್ತಾನೆ. ಅದಾದ್ಮೇಲೆ ಇಲ್ಲಿಗೆ ಓಡೋಡಿ ಬರ್ತಾನೆ, ನಾನ್ ಹಾಕಿರೋ ಬಲೆಗೆ ಬೀಳೋದಕ್ಕೆ.
ನೀವು ನಿಮ್ಮ ಹೆಜ್ಜೆನ ಮುಂದೆ ಇಡಿ. ಸೀಮಾ ರೇಖೆ ದಾಟಿ ಬನ್ನಿ ಪ್ರಭು. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಬಾಲಶಿವ ಮತ್ತೆ ಮಹಾದೇವನ್ನ ಒಂದು ಮಾಡಿ ಪ್ರಭು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಈ ಜಗತ್ತಿಗೆ ನಿಮ್ಮ ಸ್ವರೂಪನ ತೋರಿಸಿ ಪ್ರಭು. ಅನಾದಿ ಅನಂತ ಶಾಶ್ವತ ದೇವಾದಿದೇವ ಮಹಾದೇವ, ರೇಖೆನ ದಾಟಿ ಬನ್ನಿ ಪ್ರಭು. ಇದೇನಾಗ್ತಿದೆ ಸೋದರಿ ಪಾರ್ವತಿ? ಇದು ಕೋಪದ ಪ್ರಭಾವ. ಬಾಲಶಿವ ತಮ್ಮ ವಾಸ್ತವ ರೂಪಕ್ಕೆ ಬರೋ ಮೊದಲೇ ಯಾಕೆ ಕೋಪಿಸ್ಕೊತಿದ್ದಾರೆ? ಅವ್ರ ಕೋಪ ಪ್ರಳಯ ತರಿಸೋ ತಾಂಡವವಾಗಿ ಬದಲಾಗೋಕ್ಕಿಂತ ಮುಂಚೆ ನಾನು ಅವ್ರ ಹತ್ರ ಹೋಗ್ಬೇಕಾಗತ್ತೆ. ನಾನು ಅವ್ರ ಹತ್ರ ಹೋಗ್ಬೇಕು. ಏನಾಯ್ತು ಶಿವ? ಇದ್ದಕ್ಕಿದ್ದ ಹಾಗೆ ಸೀಮಾ ರೇಖೆ ಹತ್ರ ಯಾಕೆ ನಿಂತುಬಿಟ್ಟೆ? ಅಮ್ಮ ಈಗ ಅಪಾಯದಲ್ಲಿದ್ದಾಳೆ ಅಪ್ಪ. ನಾನು ಹೋಗ್ಲೇಬೇಕು. ಗೆಳೆಯ, ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ನನ್ನನ್ನ ಈಗ್ಲೇ ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗು. ಖಂಡಿತ ಕರ್ಕೊಂಡು ಹೋಗ್ತೀನಿ ಪ್ರಭು. ಹಾಗಾದ್ರೆ ತಡ ಮಾಡದೆ ನನ್ ಜೊತೆ ಬಾ. ಪ್ರಭು, ಒಂದು ಸಲ ಮಹಾಸ್ಮಶಾನದ ಈ ಸೀಮಾ ರೇಖೆನ ದಾಟಿ ಬನ್ನಿ ಪ್ರಭು. ಆಮೇಲೆ ನಾವೆಲ್ಲ ನಿಮ್ ಜೊತೆ ಬರ್ತೀವಿ ಪ್ರಭು. ಗೆಳೆಯ, ನೀನು ನನ್ನ ಅಮ್ಮನ ಸೇವೆ ಮತ್ತೆ ರಕ್ಷಣೆನ ಷರತ್ತಿನ ತಕ್ಕಡಿಲಿಡುವಂತ ಚೇಷ್ಟೆನ ಯಾವತ್ತೂ ಮಾಡಬೇಡ. ಹೋಗೋಕಿಷ್ಟ ಇದ್ರೆ ಮಾತ್ರ ನೀವು ಬರ್ಬೋದು.
ಈಗ ನಾನು ಹೆಜ್ಜೆನ ಎತ್ತಿ ಇಡೋದೇ ಆದ್ರೆ ಅದು ಕೇವಲ ನನ್ನ ಅಮ್ಮನ ರಕ್ಷಣೆ ಮಾಡೋದಿಕ್ ಮಾತ್ರ ಇಡೋದು. ಅಮ್ಮನ ಹತ್ರ ನಾನು ಒಬ್ನೇ ಹೋಗ್ತೀನಿ. ಪ್ರಭುಗಳಿಲ್ಲಿಂದ ಹೋದ್ರೆ ಅನರ್ಥ ಆಗೋಗುತ್ತೆ. ಅವ್ರನ್ನ ಹೇಗಾದ್ರೂ ತಡಿಲೇಬೇಕು. ಹಾಗೆ ಹೇಳ್ಬೇಡಿ ಪ್ರಭು. ಪ್ರಭು ನಿಂತ್ಕೊಳ್ಳಿ ಪ್ರಭು. ನೀವು ಮಹಾ ಸ್ಮಶಾನದ ಸೀಮಾರೇಖೆನ ದಾಟದೆ ಹೋಗ್ಬಾರ್ದು. ಒಂದು ಸಾರಿ ನೀವು ನಿಮ್ ಹೆಜ್ಜೆನ ಎತ್ತಿಟ್ಟು ಮಹಾ ಸ್ಮಶಾನದ ಸೀಮಾರೇಖೆನ ದಾಟಿ ಪ್ರಭು. ಆಮೇಲೆ ನಾವೆಲ್ಲ ಬರ್ತೀವಿ. ಮಾತೆಯ ರಕ್ಷಣೆಗೆ ನಾವೆಲ್ಲ ಬರ್ತೀವಿ ಪ್ರಭು. ನೀನು ನನ್ನ ಗೆಳೆಯ ಆಗಿದ್ರಿಂದ ನಾನು ನಿನ್ಗೆ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನನ್ನನ್ನ ತಡಿದೆ ಹೋಗೋದಿಕ್ ಬಿಡಿ. ನನ್ಗೆ ಈಗ ದಾರಿ ಬಿಡಿ. ನನ್ನಮ್ಮ ಅಪಾಯದಲ್ಲಿದ್ದಾಳೆ. ಇಲ್ಲ ಪ್ರಭು, ನಾನ್ ನಿಮ್ ದಾರಿಯಿಂದ ದೂರ ಹೋಗೋದಿಲ್ಲ ಪ್ರಭು. ಒಂದು ಸಾರಿ ಪ್ರಭು, ಒಂದು ಸಾರಿ ಮಹಾ ಸ್ಮಶಾನದ ಸೀಮಾರೇಖೆನ ದಾಟಿ ಬನ್ನಿ ಪ್ರಭು. ಆಮೇಲೆ ನಾವೆಲ್ಲ ಹೋಗೋಣ ಪ್ರಭು. ದಾರಿ ಬಿಡು, ದಾರಿ ಬಿಡು. ಮಾತೆ, ಈ ಕೂಡ್ಲೆ ಅವ್ರಿಗೆ ದಾರಿ ಬಿಡು. ಹಾಗೆ ಅವ್ರ ಜೊತೆನಲ್ಲೇ ಹೋಗು. ಆದರೆ ಮಾತೆ, ವಾದ ಮಾಡಬೇಡ ನಂದಿ. ಹೋಗು, ಇದು ನನ್ನ ಆದೇಶ. ಆದೇಶ ಕೊಟ್ಟಿದ್ದಕ್ಕೆ ನಿನ್ಗೆ ತುಂಬಾ ತುಂಬಾ ಧನ್ಯವಾದ ಗೆಳತಿ. ನಿನ್ನಂತ ಸಂವೇದನಶೀಲ ಗೆಳತಿನ ಪಡೆದು ನಾನು ಧನ್ಯನಾದೆ ಗೆಳತಿ. ಅಪ್ಪ, ನಾನು ಅಮ್ಮನ್ನ ಸುರಕ್ಷಿತವಾಗಿ ಕರ್ಕೊಂಡು ಬೇಗ ಬಂದ್ಬಿಡ್ತೀನಿ. ನನ್ಗೆ ಆಶೀರ್ವಾದ ಮಾಡಿ. ಪುತ್ರ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ಮೇಲೆ ಇರುತ್ತೆ. ಆದ್ರೆ ಮಹಾದೇವನಿಗೆ ಯಾರ ಆಶೀರ್ವಾದದ ಅಗತ್ಯನೂ ಇಲ್ಲ. ಹೋಗು. ಸತಿ ಅನಸೂಯ, ಈಗಾಗ್ಲೇ ನೀನು ಬೆಂಕಿಲಿ ಉರಿತಿರೋ ಅನುಭವ ನಿನ್ನ ಮಗ ಬಾಲಶಿವನಿಗೆ ಆಗಿರ್ಲೇಬೇಕು. ಬರ್ತಿರ್ತಾನೆ ಅವನು. ಇನ್ನ ಸ್ವಲ್ಪ ಸಮಯ ಆಗೋವರೆಗೂ ನಿಶ್ಚಿಂತೆಯಾಗಿರೋ. ಅದಾದ್ಮೇಲೆ ನಾನು ಈ ಮಹಾಶಿವರಾತ್ರಿ ದಿನನ ಬಾಲಶಿವನ ಅಂತಿಮ ರಾತ್ರಿಯಾಗಿ ಮಾಡ್ಬಿಡ್ತೀನಿ. ಅಂತಿಮ ರಾತ್ರಿ.
ನೀವೆಲ್ಲ ಕಾಯೋದು ಬೇಡ ಅನ್ಸುತ್ತೆ. ನೀವು ಹೊರಡಿ. ನಮ್ಮನ್ನೆಲ್ಲ ಹೊರಡೋಕೆ ಯಾಕೆ ಹೇಳ್ತಿದ್ದೀರಾ ಮತ್ತೆ? ಯಾಕಂದ್ರೆ ನಿಮ್ಮ ಮಹಾದೇವ ಹೊರಟಾಯ್ತು. ಅವ್ರು ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೈಲಾಸಕ್ಕೆ ಬರೋ ಮನಸ್ಸಿಲ್ಲ. ಹಾಗಾಗಿ ಕೈಲಾಸದಲ್ಲಿ ಇವತ್ತು ಮಹಾಶಿವರಾತ್ರಿಯ ಉತ್ಸವ ಆಚರಿಸೋದಿಲ್ಲ. ಹೊರಟ್ಬಿಡಿ. ಕಾಯೋದು ವ್ಯರ್ಥ. ನೀವ್ ತ್ಯಾಗ ಮಾಡಬೇಡಿ ಗೆಳತಿ. ಇನ್ನೂ ಸಮಯ ಇದೆ. ನಾವು ನಮ್ ಗೆಳೆಯನ್ಗೋಸ್ಕರ ಸ್ವಲ್ಪ ಹೊತ್ತು ಇಲ್ಲೇ ಕಾದ್ ನೋಡೋಣ. ಅವನು ಯಾವುದೇ ಕ್ಷಣದಲ್ಲಾದ್ರೂ ಇಲ್ಲಿಗೆ ಬರಬಹುದು. ಕೊಟ್ಟಿರೋ ಮಾತನ್ನ ನಿಭಾಯಿಸೋಕೆ. ಇಲ್ಲ ಮೂರ್ಖ, ನಮ್ಮ ಮಹಾದೇವ ಬರೋದಿಲ್ಲ. ಅದ್ ಯಾವ ಆಧಾರದ ಮೇಲೆ ನೀವ್ ಹೀಗೆ ಹೇಳ್ತಾ ಇದ್ದೀರಾ ನೆರೆಮನೆ ಗೆಳತಿ? ನಿನ್ನ ಗೆಳೆಯ ಅವರ ತಾಯಿಯನ್ನ ಕಷ್ಟದಿಂದ ಕಾಪಾಡೋದಕ್ಕೆ ಹೋಗಿದ್ದಾರೆ. ಇನ್ನು ಅವರನ್ನ ಬಿಟ್ಟು ಖಂಡಿತ ಅವ್ರು ಬರೋದಿಲ್ಲ. ಅವರ ಜೊತೆಗೆ ಇರೋ ನಿರ್ಧಾರ ಮಾಡ್ತಾರೆ. ಹಾಗಾಗಿ ನಿಮ್ಮನ್ನೆಲ್ಲ ಬೇಡ್ಕೊಳ್ತಾ ಇದ್ದೀನಿ. ನಿಲ್ಲು. ಸ್ವಲ್ಪ ಬೆಂಕಿ ಹೆಚ್ಚಿಸ್ತೀನಿ. ಬನ್ನಿ, ಇನ್ನು ನಾವೆಲ್ಲ ಇಲ್ಲಿಂದ ಹಿಂತಿರುಗಿ ಹೋಗೋಣ. ಯಾಕಪ್ಪ? ನಾವ್ ಯಾಕೆ ಹಿಂತಿರುಗಿ ಹೋಗ್ತಿದೀವಿ? ಯಾಕಂದ್ರೆ ಮಹಾದೇವ ಹೋಗಾಯ್ತು. ಇನ್ನು ಕೈಲಾಸದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಇರೋದಿಲ್ಲ. ನಾವಿಲ್ಲೇ ಅವನಿಗೋಸ್ಕರ ಕಾಯೋಣ. ನನ್ ಗೆಳೆಯ ಶಿವ ಅಮ್ಮನ್ ರಕ್ಷಣೆ ಮಾಡೋಕ್ ಹೋಗಿದ್ದಾನೆ. ಅವನಿಲ್ಲಿ ಖಂಡಿತವಾಗ್ಲೂ ಬರ್ತಾನೆ. ಇನ್ನು ಶಿವ ಬರೋದಿಲ್ಲ ಮೂರ್ಖ. ಕೇಳಿಲ್ವ ನೀನು ಮಾತೆ ಪಾರ್ವತಿ ಹೇಳಿದ ಮಾತನ್ನ? ಆದ್ರೆ ನನ್ ಗೆಳೆಯ ಮಾತ್ ಕೊಟ್ಟಿದ್ದಾನೆ. ನಾವಿಲ್ಲಿಂದ ಹೋದ್ಮೇಲೆ ಅವನೇನಾದ್ರೂ ಇಲ್ಲಿಗೆ ಬಂದ್ರೆ? ಮೂರ್ಖ ಹೇಳಿದ್ ನಿಜಾನೇ ಅಪ್ಪ. ನಾವೆಲ್ಲ ಇಲ್ಲೇ ಇದ್ದು ಶಿವ ಬರೋವರೆಗೂ ಕಾಯ್ತಾ ಇರ್ಬೇಕು. ಹಾಗಾದ್ರೆ ಅಪ್ಪ, ಮಹಾಶಿವರಾತ್ರಿ ವ್ಯರ್ಥ ಆಗ್ಬಿಡುತ್ತಾ? ಇಲ್ಲ ಪುತ್ರ, ನಾವು ಶಿವ ಇಲ್ದಿದ್ರೂ ಕೂಡ ಮಹಾಶಿವರಾತ್ರಿಯಾದ ಈ ಪವಿತ್ರ ದಿನಾನ ವ್ಯರ್ಥ ಆಗೋದಕ್ಕೆ ಬಿಡಬಾರ್ದು. ನಾವಿಲ್ಲೇ ಶಿವನ ನೆನಪಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡೋಣ. ಆಗಲೇ ಇಲ್ಲಿ ಬಂದಿರೋ ಜನರಿಗೂ ಕೂಡ ಈ ಮಹಾರಾತ್ರಿ ಭಕ್ತಿಮಯ ಆಗ್ಬಿಡುತ್ತೆ. ಇದೇ ಸರಿಯಾದ ನಿರ್ಧಾರ. ಗೆಳೆಯ ಶಿವನ್ಗೋಸ್ಕರ ಕಾಯಲೂಬಹುದು, ಮತ್ತೆ ಮಹಾದೇವನ ರುದ್ರಾಭಿಷೇಕ ಕೂಡ. ಮಹರ್ಷಿ ಭೃಗು, ಆರಂಭ ಆಗ್ಲಿ ರುದ್ರಾಭಿಷೇಕದ ಸಿದ್ಧತೆ.